ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾಗುಡ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇನ್ನೇನು ಅಧಿವೇಶನಕ್ಕೆ 2 ದಿನಗಳಷ್ಟೇ ಬಾಕಿ ಇದೆ ಕಂಪ್ಲೀಟ್ ಮಾಡೋದಕ್ಕೆ. ಈ ನಡುವೆ ಬಿಜೆಪಿ ಸಾಲು ಅಸ್ತ್ರಗಳನ್ನ ಇಟ್ಕೊಂಡು ಈ ಬಾರಿ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡಿತ್ತು. ಅದರಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ಆಗ್ತಿರುವಂಥ ಒಂದು ತಾರತಮ್ಯ ಆಗಿರ್ಬೋದು, ಅದೇ ರೀತಿ ಇತ್ತೀಚೆಗೆ ಕಾನೂನು ಸುವ್ಯವಸ್ಥೆ ವಿಚಾರಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಸರ್ಕಾರದ ಮುಂದೆ ಇಟ್ಟು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹಾಕ್ಕೊಂಡಿದ್ರು. ಆದರೆ ಈ ನಡುವೆ ಒಬ್ಬ ಮೊದಲನೇ ಬಾರಿಗೆ ಆಯ್ಕೆಯಾಗಿ ಬಂದಂತಹ ಬಿಜೆಪಿಯ ಪಕ್ಷದ ಕಟ್ಟಾಳು ಮಹೇಶ್ ತೆಂಗಿನಕಾಯಿ ಅವರು ಪ್ರಸ್ತಾಪ ಮಾಡಿದಂಥ ಒಂದು ವಿಚಾರ ಹಾಗೂ ಅವರು ವಿಧಾನಸಭೆಯಲ್ಲಿ ಎತ್ತಿದಂಥ ಒಂದು ಪ್ರಶ್ನೆ, ಸರ್ಕಾರವನ್ನು ಗೃಹಲಕ್ಷ್ಮಿ ವಿಚಾರದಲ್ಲಿ ಕಳೆದ ಹಲವು ತಿಂಗಳಿಂದ ಯಾವ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ, ಹಾಗಾದರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಏನು ಮಾಡಿದ್ರಿ, ಯಾಕೆ ಫಲಾನುಭವಿಗಳ ಕೈ ಆ ಹಣ ಸೇರಿಲ್ಲ, ಈ ಪ್ರಶ್ನೆಗಳನ್ನು ಇಟ್ಟಿದ್ದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಒಂದು ಮುಜುಗರವನ್ನು ಕೂಡ ತರಿಸ್ತು. ಹಾಗಾದರೆ ಹಿಂದೆ ಏನು ಪ್ಲಾನ್ ಇದೆ? ಯಾಕಂತ ಹೇಳಿದ್ರೆ ಉತ್ತರ ಕೊಡುವಂಥ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಒಂದು ವಿಚಾರದಲ್ಲಿ ನಾನು ಹೆಣ್ಣು ಅನ್ನುವಂಥದ್ದು, ಒಂದು ಹೆಣ್ಣನ್ನು ನೀವು ಸಹಿಸ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ದಾರೆ. ಸ್ವತಃ ನನ್ನ ಜೊತೆ ಈಗ ಸಂದರ್ಶನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಬಾರಿ ಅಧಿವೇಶನದಲ್ಲಿ ಸದ್ದು ಮತ್ತು ಸುದ್ದಿ ಮಾಡಿದ್ದು ನೀವೇ. ಎಷ್ಟು ದಿನಗಳಿಂದ ವರ್ಕೌಟ್ ಮಾಡಿದ್ರಿ ಅಂತ ನೋಡಿ. ನಾನು ಕಳೆದ ಅಧಿವೇಶನದಿಂದ ಹಿಡಿದು ಕೂಡ ಇದ್ರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡ್ತಾ ಇದ್ದೆ. ಯಾಕೆಂದರೆ ಸರ್ಕಾರ ಒಂದು ಕಡೆ ಗ್ಯಾರಂಟಿಗಳ ಬಗ್ಗೆ ಭಾಳಷ್ಟು ಮಾತಾಡುವಂಥದ್ದಾಗ್ತಾಯಿತ್ತು. ನನಗೆಲ್ಲೋ ಒಂದು ಕಡೆ ಅನಿಸ್ತಿತ್ತು ಇದು ಯಾವುದೋ ಸರಿಯಾದ ದಿಕ್ಕಿನಲ್ಲಿ ಹೊರಟಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ನನಗೆ ಇನ್ಫಾರ್ಮೇಷನ್ ಇತ್ತು. ಇದು ಒಂದೇ ಗೃಹಲಕ್ಷ್ಮಿ ಇಲ್ಲ, ಈಗ ಶಕ್ತಿ ಯೋಜನೆಯನ್ನು ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಅಧಿವೇಶನದಲ್ಲಿ ಅದರ ಬಗ್ಗೆಯೂ ಕೂಡ ನಾನು ಮಾತಾಡ್ತೇನೆ, ಏನೇನು ಆಗಿದೆ ಶಕ್ತಿ ಅಧಿವೇಶನದಲ್ಲಿ, ಶಕ್ತಿಯ ಸ್ಕೀಮ್ನಲ್ಲಿ ಕೂಡ ಅನ್ನುವಂಥದ್ದನ್ನು ಮುಂದಿನ ಅಧಿವೇಶನದಲ್ಲಿ ತೆಗೀನಿ. ಅದ್ರ ಬಗ್ಗೆ ಜಾತಕನೂ ಇಲ್ಲ ಸದ್ಯಕ್ಕೆ. ಇದ್ರದ್ದು ಭಾಳ ನಾನು ವಿಶೇಷವಾಗಿ ತೆಗೆದಿದ್ದಷ್ಟೇ ಇತ್ತು. ತಾವು ಹೇಳಿದಾಗೆ ಗೃಹಲಕ್ಷ್ಮಿ ಅಂತಂದೇಳಿ ಇಡೀ ರಾಜ್ಯ ತುಂಬ ಭಾಳಷ್ಟು ವಿಚಾರಗಳನ್ನು ಇಟ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದು. ಆದರೆ ಭಾಳ ದುರ್ದೈವದ ಸಂಗತಿ ಅಂತಂದರೆ ಗೃಹಲಕ್ಷ್ಮಿಯನ್ನು ಪ್ರತಿಯೊಬ್ಬ ತಾಯಂದಿರಿಗೆ 2,000 ರೂಪಾಯಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು. ಆದರೆ ನಾನು ತೆಗೆದಿರ್ತಕ್ಕಂಥ ಮಾಹಿತಿ ಇನ್ಫಾರ್ಮೇಷನ್ಲಿಂದ ಇವತ್ತು ಭಾಳ ಸ್ಪಷ್ಟವಾಯಿತು. 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಯಾವುದೇ ರೀತಿಯಾಗಿ ಕೊಡಲಿಲ್ಲ. ಅದು ಅಮೌಂಟ್ ಆಗೋದು ಸುಮಾರು 5,000 ಕೋಟಿ ಅಷ್ಟು ಹಣವನ್ನು ಇವತ್ತು ಸರ್ಕಾರ ಹಾಕುವಂಥದ್ದು ಮಾಡಿಲ್ಲ. ಅದಾದಮೇಲೆ ವಿಚಿತ್ರ ಸಂಗತಿ ಅಂತಂದರೆ ಏಪ್ರಿಲಿಂದ ಹಿಡ್ಕೊಂಡು ಆಗಸ್ಟ್ವರೆಗೆ ಕೂಡ ಹಾಕಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ, ನಾನು ಏಪ್ರಿಲಿಂದ ಆಗಸ್ಟ್ ಮಟ್ಟ ಹಾಕಿದ್ದಾರೆ. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ಯಾಕೆ ಹಾಕಿಲ್ಲ ಅಂದರೆ ಇವತ್ತಿನವರೆಗೂ ಕೂಡ ಸಚಿವರ ಹತ್ರ ಅದರದ್ದು ಉತ್ತರ ಇಲ್ಲದಂಥ ಪರಿಸ್ಥಿತಿ ಬಂತು. ಇವತ್ತು ಮುಜುಗರಕ್ಕೀಡಾಗಿ ಇಡೀ ಸರ್ಕಾರವೇ ವಿಪಕ್ಷಗಳಿಗೆ, ರಾಜ್ಯದ ಜನತೆಗೆ ತಲೆಬಾಗ್ತಕ್ಕಂಥ ಕೆಲಸ ನಾವು ತಂದಿಟ್ಟಿದ್ದೇವೆ. ಇದರ ಹೋರಾಟ ನಿರಂತರವಾಗಿರುತ್ತೆ. ಇನ್ನೂ ಇದಕ್ಕೆ ಏನು ಸ್ಪಷ್ಟೀಕರಣ ಬೇಕಾಗಿತ್ತು ಆ ಎಲ್ಲ ಸ್ಪಷ್ಟೀಕರಣವನ್ನು ಅವ್ರು ಕೊಟ್ಟಿಲ್ಲ. ಅದರ ಮುಂದಿನ ದಿನಮಾನಗಳಲ್ಲಿ ನಾವು ಹೋರಾಟವನ್ನು ಮುಂದೆ ಮಾಡ್ತೇವೆ. ಸರ್, ನೀವು ಶಾಸಕರಾಗಿರೋದ್ರಿಂದ ಇಡೀ ಕ್ಷೇತ್ರವನ್ನು ಸುತ್ತಾ ಇರ್ತೀರಾ. ಆಗ ಸಹಜವಾಗಿ ಗ್ಯಾರಂಟಿಗಳ ಬಗ್ಗೆ ಪ್ಲಸ್ಸು ಮೈನಸ್ಸು ಎರಡೂ ಕೂಡ ಮತದಾರರು ನಿಮ್ಮ ಗಮನಕ್ಕೆ ತರ್ತಾ ಇರ್ತಾರೆ ಜನರು. ಆ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಸ್ಪೆಸಿಫಿಕ್ ಆಗಿ ಯಾರಾದರೂ ಮಾಹಿತಿ ಕೊಟ್ಟರೆ ಏನು ಎತ್ತ ಅಂತ ನೋಡಿ. ನಾನು ಅನೇಕ ಸಂದರ್ಭದಲ್ಲಿ ಪ್ರತಿನಿತ್ಯ ಒಂದಿಲ್ಲ ಒಂದು ವಾರ್ಡಿಗೆ ನನ್ನ ಕ್ಷೇತ್ರದಲ್ಲಿ ಅಡ್ಡಾಡ್ತಿದ್ದೀನಿ. ಎಲ್ಲ ಜನರ ಜೊತೆನೂ ನಾನು ಮಿಕ್ಸಪ್ ಆಗಿ ಅವ್ರ ಕೆಲಸ ಕಾರ್ಯಗಳನ್ನು ಕೇಳುವಂಥದ್ದಾಗಲಿ ಮಾತಾಡುವಂಥದ್ದು ಮಾಡ್ತಿದ್ದೆ. ಅನೇಕರು ನನ್ನ ಗೃಹ ಕಚೇರಿಗೂ ಬರ್ತಾರೆ ಮತ್ತು ನನ್ನ ಕಾರ್ಯಾಲಯಕ್ಕೂ ಬಂದು ತಮ್ಮ ದೂರದುಮ್ಮಾನಗಳನ್ನು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಹಜವಾಗಿ ಅನೇಕರಿಗೆ ಕೇಳ್ತೇನೆ, ನಿಮ್ಮದೆಲ್ಲ ದುಡ್ಡು ಬಂತನಮ್ಮ, ಗೃಹಲಕ್ಷ್ಮಿ ಬಂತನಮ್ಮ ಅಂತಾರೆ. ಆದರೆ ನಮ್ಮ ಜನ ಇಷ್ಟು ಮುಗ್ಧತೆ ಐತಂದರೆ ಯಾವ ತಿಂಗಳಿದ್ದು ಬಂದೈತಿ, ಏನು ಬಂದೈತೆ ಅನ್ನೋತಕ್ಕಂಥ ಮಾಹಿತಿ ಕೂಡ ಅವ್ರಿಗಿರಲ್ಲ. ಇಲ್ಲಣ್ಣ ಬಂದೈತಿ 2,000 ರೂಪಾಯಿ ಯಾವಾಗ ಹಾಕ್ಯಾರ ಅಂತಕ್ಕಂಥದ್ದು ಮಾಡ್ತಾರೆ. ಹೀಗಾಗಿ ನಾನು ಒಂದು 2-3 ಜನರದ್ದು ಅವರ ಎಕ್ಸ್ಟ್ರಾಕ್ಟ್ ತೆಗೆದು ನೋಡಿದಾಗ, ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಅಂತ ಆದಾಗಲಿ ಅಥವಾ ಅವ್ರ ಪಾಸ್ಬುಕ್ಕನ್ನು ತರಿಸಿ ನಾನು ಚೆಕ್ ಮಾಡಿದ ನೋಡಿದಾಗ ಎಲ್ಲೋ ಒಂದಿಷ್ಟು ಮಿಸ್ಸಿಂಗ್ ಹೊಡಿದಂತಕ್ಕಂಥ ನನ್ನ ಮಾಹಿತಿಗೆ ಸಂಪೂರ್ಣವಾಗಿ ಬಂತು. ಅಲ್ಲಿಂದ ಹಿಡಿದು ನಾನು ಪ್ರತಿಯೊಂದು ಹಂತದಲ್ಲಿ ಸ್ಟಡಿ ಮಾಡ್ತಾ ಬಂದು ನಮ್ಮ ಧಾರವಾಡ ಡಿ ಡಿ ಅವ್ರಿಗೂ ಕೂಡ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಎಷ್ಟು ತಿಂಗಳ ಕಂತನ್ನು ನೀವು ಕೊಟ್ಟಿದ್ದೀರಿ, ಎಲ್ಲಿಂದ ಕೊಟ್ಟಿದ್ದೀರಿ, ಇದರಲ್ಲಿ ಯಾವುದಾದ್ರೂ ಉಳಿದಿದೆಯಾ ಅಂತಕ್ಕಂಥ ಮಾಹಿತಿಯನ್ನು ನಾನು ಕೇಳಿದ್ದೆ. ಅವರು ಹೇಳಿದರು ನಾವೆಲ್ಲ ಕೊಟ್ಟೇವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು. ತದನಂತರ ಕೊಟ್ಟರು ಇಲ್ಲ ನಾವು ಫೆಬ್ರವರಿ ಮತ್ತು ಮಾರ್ಚು ನಾನೇನು ಅಂದ್ಕೊಂಡಿದ್ದೆ ಅದನ್ನು ಸರಿಯಾಗಿ ಉತ್ತರ ಕೊಡುವಂಥ ಪ್ರಯತ್ನವನ್ನು ಅವ್ರು ಮಾಡಿಕೊಟ್ರು. ಅದಾದಮೇಲೆ ಉಳಿದ ಎಲ್ಲ ಜಿಲ್ಲೆಗೂ ಕೇಳಿದರು, ಎಲ್ಲಿ ಕೂಡ ಫೆಬ್ರವರಿ ಮಾರ್ಚ್ ಮಂತಿದ್ದು ಹಣ ನಮಗೆ ಬಂದಿಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಎಲ್ಲ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಯಾವಾಗ ನಾವು 9ನೇ ತಾರೀಕಿಗೆ ಅಧಿವೇಶನದಲ್ಲಿ ಸಚಿವರಿಗೆ ಈ ಪ್ರಶ್ನೆ ಕೇಳಿದೆ, ಮರುದಿವಸದಿಂದ ಎಲ್ಲ ಅಧಿಕಾರಿಗಳಿಗೆ ಟೈಟ್ ಮಾಡ್ತಕ್ಕಂಥ ಸಂಗತಿಯನ್ನು ಮಾಡಿದ್ದಾರೆ.
ಯಾರೂ ಕೂಡ ಮಹೇಶ್ ತೆಂಗಿನಕಾಯಿ ಅವ್ರು ಕೇಳಿದ್ರೆ ಉತ್ತರ ಕೊಡಬೇಡ್ರಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲಿ ಮಠ ಸಮಸ್ಯೆ ತೊಗೊಂಡ್ಬಂದಾರಂತಂದರೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಡೈರೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಬಾಬು ಅವರಿಗೆ ಕಳೆದ 4 ದಿವಸದಿಂದ ನಾನು ಮೇಲ್ ಹಾಕಿ ಇದರ ಮಾಹಿತಿ ಕೊಡ್ರಿ ಅಂದರೆ ಇವತ್ತಿನ ಮಟ್ಟನೂ ಅದರ ಮಾಹಿತಿಯನ್ನು ಒದಗಿಸಲಿಲ್ಲ. ಬೆಳಗಾವಿ ಜಿಲ್ಲೆಯ ಡಿ ಅವ್ರನ್ನ ಉಪನಿರ್ದೇಶಕರ ಬಗ್ಗೆ ನಾವು ಮಾಹಿತಿ ಕೇಳಿದರೆ ಇವತ್ತಿನವರೆಗೆ ಅವ್ರು ಮಾಹಿತಿ ಕೊಟ್ಟಿಲ್ಲ, ಫೋನ್ ಬಂದ್ ಮಾಡಿ ಇಟ್ಕೊಂಡಿದ್ದಾರೆ. ಈ ರೀತಿ ಇಷ್ಟು ಟೈಟ್ ಮಾಡುವಂಥ ಕೆಲಸವನ್ನು ಮಾಡಿದರೆ